ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ರೀ, ಇಷ್ಟು ದೊಡ್ಡ ಬೆಂಗಳೂರು ಪ್ಯಾಟರ್ನಾಗೆ ಮನೆ ಹೆಂಗ್ರಿ ಹುಡ್ಕೋದು? ಹುಡ್ಕಿದ ತಕ್ಷಣ ಸಿಕ್ಬಿಡ್ತೈತಾ? ಹೆಂಗ್ರಿ ಇಲ್ಲಿ ಮುಂದಿನ ಜೀವನ? ಯೋಚನೆ ಮಾಡ್ಬೇಡ ಸುಧಾಕರ್, ಹೇಳೋ ಕಮ್ಮಿ ಬಾಡಿಗೆಗೆ ಇಲ್ಲೊಂದು ಸಣ್ಣ ಮನೆ ಸಿಕ್ಬಿಟ್ಟು ಯಾರಿಗೂ ಹೇಳೋನಂತೆ. ಕಷ್ಟನೋ ಸುಖನೋ ಹೆಂಗೋ ಜೀವನ ಸಾಗಿಸ್ಬಿಡೋ. ಏನ್ ಮಾಡಕ್ಕಾಗ್ತದೆ? ಆಟ್ ಬಾಡಿಗೆ ಕಟ್ಟಕ್ಕಾದ್ರೂ ಕೆಲ್ಸ ಅಂತ ಬೇಕಲ್ವಾ ಅಡಿಯ? ನೀಕತ್ತ ಕೆಲ್ಸ ಸಿಕ್ತೈತೋ ಇಲ್ವೋ? ಹೌದು ರೀ, ನಾವು ದುಡ್ಕಿ ಈ ಊರಿಗೆ ಬರಬಾರ್ದಿತ್ತು. ಅದೇ ಊರ್ನಾಗೆ ಹೆಂಗೋ ಬದುಕು ಸಾಕ್ತಿತ್ತು. ಅಂತೀನಿ, ನಾವು ಕಂದ್ಕೊಂಡಿರೋ ಕೆಲಸ ಉಪಯೋಗ ಬರೋಕ್ಕಿಲ್ವಾ? ಏನೋ ಒಂದು ಕೆಲಸ ಮಾಡಿ ನಿಮ್ಮನ್ನ ಯಾರನ್ನೂ ಉಪವಾಸ ಇರಿಸಲ್ಲ, ಹೊಟ್ಟೆ ತುಂಬಿಸ್ತೀನಿ ನಾನು. ಆ ನಂಬಿಕೆ ನನಗೈತೆ. ಈಗ ಮಾರವ್ವ ಮಾರಮ್ಮಂದು ಫೋನ್ ನಂಬರ್ ಕೊಟ್ಟವನಿ ಸುಧಾಕರ, ಫೋನ್ ಮಾಡಿ ನೋಡ್ತೀನಿ. ಅಕ್ಕ ಅಷ್ಟು ಪ್ರೀತಿಯಿಂದ ನೆನ್ನೆ ನಂದನ್ ಅವರು ಗಾಡಿ ಕಲಿಸ್ತೀನಿ ಅಂತಂದ್ರೆ ಯಾಕೆ ಹೋಗ್ಲಿಲ್ಲ? ಹೋಗ್ಲಿ, ಇವಾಗ ನೀನೇ ಹೋಗಿ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ನನ್ಗಿಷ್ಟ ಇಲ್ಲ ಪೂರ್ವಿ, ನನ್ನ ಒತ್ತಾಯ ಮಾಡ್ಬೇಡ. ಏನೇ ಇಷ್ಟ ಇಲ್ಲ? ನೀನು ಗಾಡಿ ಕಲಿಬೇಕು ಅಂತ ಆಸೆ ತಾನೆ, ಆದ್ರೆ ನಂದನ್ ಅವ್ರ ಜೊತೆ ಹೋಗ್ಬಾರ್ದು ಅಂತ ಹಿಂಗೆಲ್ಲ ಮಾಡ್ತಿದ್ಯಾ ಅಲ್ವಾ? ಸುಮ್ಕೆ ಹಠ ಮಾಡ್ಬೇಡ, ಹೋಗು. ಯಾಕೆ ಪೂರ್ವಿ, ನೀನು ನನ್ನ ಅರ್ಥ ಮಾಡ್ಕೊಳಕಿಲ್ವಾ? ನೋಡಕ್ಕ, ನೆನ್ನೆ ಏನೋ ದೊಡ್ಡದಾಗಿ ನನಗೆ ಗಾಡಿ ಓಡ್ಸಕ್ ಬರುತ್ತೆ ಅಂತಂದೆ, ಇವತ್ತು ಓಡಿಸ್ ತೋರಿಸ್ತೀನಿ ಅಂತ ಬೇರೆ ಅಂದಿದ್ಯಾ. ಸರಿ ಓಡ್ಸು ಅಂತಂದ್ರೆ ಯಾವ ನೆಪ ಹೇಳಿ ತಪ್ಪಿಸ್ಕೋತಿಯಾ? ಜೊತೆಗೆ ನೆನ್ನೆ ಸಾಕ್ಷಿಗೆ ಅಂತ ನರೇಂದ್ರ ಅಂಕಲ್ಲು ಜನಾರ್ದನ್ ಅವರು ಇದ್ರು, ನೆನ್ಪಿರ್ಲಿ. ನೋಡು, ಸುಮ್ಕೆ ಹಠ ಮಾಡ್ಬೇಡ, ಹೋಗಿ ನಂದನ್ ಅವ್ರನ್ನ ಕರ್ಕೊಂಡು ಗಾಡಿ ಕಲಿ ಹೋಗು. ಹೌದಲ್ವಾ? ಈಗ ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಓಡಿಸಿ ಪ್ರಾಕ್ಟೀಸ್ ಮಾಡ್ತೀನಿ. ನೀನ್ ಒಬ್ಳೇನಾ? ಬೇಡ ಬೇಡ, ಹೋಗ್ ನಂದನ್ ಅವ್ರನ್ನ ಕರಿ. ಬೇಡ, ನೆನ್ನೆ ಓಡಿಸಿದ್ದೆ ನನ್ಗೆ ನೆನ್ಪಿದೆ, ಇವತ್ ನಾನೇ ಓಡಿಸ್ತೀನಿ, ಬಾ ನನ್ ಜೊತೆ. ಅಕ್ಕ, ನೀನು ಗಾಡಿ ಓಡ್ಸಕ್ ಬರ್ತೈತೇನೆ? ಸ್ವಲ್ಪ ಸ್ವಲ್ಪ ಬರ್ತೈತೆ, ಈಗ ಒಂದೆರಡು ರೌಂಡ್ ಓಡ್ಸಿದ್ರೆ ಪೂರ್ತಿಯಾಗಿ ಬರ್ತೈತೆ. ನೀ ನನ್ ಜೊತೆಲಿರು, ಸರಿನಾ? ಅಲ್ಲ ಅಕ್ಕ, ನಿನಗ್ ಮೊದ್ಲೇ ಸರಿಯಾಗಿ ಓಡ್ಸಕ್ ಬರಲ್ಲ, ಜೊತೆಗೆ ಗಾಡಿ ಬಗ್ಗೆ ಏನು ಗೊತ್ತಿಲ್ದಿರೋ ನನ್ನನ್ ಬೇರೆ ಜೊತೆ ಕರ್ಕೊಂಡ್ ಬಂದಿದ್ಯಾ. ನೀನೇನಾದ್ರೂ ತಪ್ಪಾಗಿ ಓಡಿಸಿ ಹೆಚ್ಚು ಕಮ್ಮಿ ಆದ್ರೆ ನನಗ್ ಕಂಟ್ರೋಲ್ ಮಾಡಕ್ ಕೂಡ ಬರಕಿಲ್ಲ. ಸುಮ್ಕೆ ಇದೆಲ್ಲ ಬೇಡ, ನೀನ್ ಹೋಗು, ನಂದನ್ ಅವ್ರನ್ನ ಕರಿ. ಅಯ್ಯೋ, ಏನು ಹೆಚ್ಚು ಕಮ್ಮಿ ಆಗಕ್ಕಿಲ್ಲ. ನೋಡು, ಇದು ಸೆಲ್ಫ್ ಸ್ಟಾರ್ಟರ್, ಇದು ಬ್ರೇಕ್, ಇದು ಎಕ್ಸ್ಲೇಟರ್. ನಾನು ಓಡಿಸ್ತೀನಿ. ಹುಷಾರಕ್ಕ, ಸ್ಪೀಡಾಗಿ ಹೋಗ್ಬೇಡ. ನೋಡು, ನಾನು ನಿನ್ ಪಕ್ಕದಲ್ಲೇ ಇರ್ತೀನಿ, ಹಿಡ್ಕೊ ಅಂತಂದ್ರೆ ಹಿಡ್ಕೋತೀನಿ, ಆಯ್ತಾ? ಸ್ಟಾರ್ಟ್ ಮಾಡು. ಅಕ್ಕ, ಅಯ್ಯೋ ಅಕ್ಕ, ಪದ್ಮಿನಿ, ನೀನ್ ಎಷ್ಟೇ ಬ್ರೇಕ್ ಹಾಕಕ್ ಪ್ರಯತ್ನ ಮಾಡಿದ್ರು ಗಾಡಿ ಇವತ್ತು ನಿಲ್ಲೋದಿಲ್ಲ. ಸ್ಪೀಡಾಗಿ ಹೋಗಿ ಯಾವ್ದಾದ್ರು ಮೋರಿಲ್ ಬಿದ್ದು ಕೈಕಾಲ್ ಮುರ್ಕೊಳ್ಳೋದಂತೂ ಗ್ಯಾರಂಟಿ.
ಇವಳು ಯಾಕೆ ಹೀಗೆ ಹೊಡ್ತಿದ್ದಾಳೆ? ನನ್ನನ್ನು ಯಾಕೆ ಕರೆಸಿರ್ಬೋದು? ಸ್ಟೇಷನ್ಗೆ ನನ್ನ ಕರ್ಸ್ಕೊಂಡು ಮಾತಾಡೋ ಅಂಥದ್ದು ಏನೂ ಇಲ್ಲ. ಎಷ್ಟು ಯೋಚಿಸಿದ್ರೂ ಗೊತ್ತಾಗ್ತಾ ಇಲ್ಲ. ಇವ್ರ ಫೋನಲ್ಲಿ ಏನೂ ಹೇಳ್ದೆ ಇಲ್ಲೇ ಕರೆಸಿರೋದು ನೋಡಿದ್ರೆ ತುಂಬ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಇಲ್ಲಾಂದರೆ ಎರಡೆರಡು ಸಲ ಫೋನ್ ಮಾಡಿ ನನ್ನ ಬರೋಕ್ಕೆ ಹೇಳ್ತಿರ್ಲಿಲ್ಲ. ನೋಡೋಣ ಏನಂತ. ಎಷ್ಟು ದಿವಸ ಆಯ್ತು ನಾವಿಬ್ರು ವಾಕಿಂಗ್ ಹೋಗಿ, ನೀನಂತೂ ಜಾಗಿಂಗ್ ಹೋಗೋದೇ ಬಿಟ್ಬಿಟ್ಟಿದ್ಯಾ. ಬೆಳಗ್ಗೆ ಹೊತ್ತು ಬೇಗನೆ ಹೇಳಲ್ಲ ಚಂಚಲ ನೀನು. ಇಲ್ಲ ಅತ್ತೆ, ನಾಳೆಯಿಂದ ಬೆಳಗ್ಗೆನೂ ಹೋಗೋಣ, ಓಕೆನಾ? ಸರಿ ನಡಿ ಈಗ. ಒಂದ್ ನಿಮಿಷ. ಪೂರ್ವಿ, ಪೂರ್ವಿ, ಅವಳನ್ನ ಯಾಕೆ ಕರೀತಾ ಇದೀಯ ಈಗ? ಇರಿ ಅತ್ತೆ, ಗೊತ್ತಾಗತ್ತೆ. ಪೂರ್ವಿ, ಏನು? ನಾನು ಅತ್ತೆ ವಾಕಿಂಗ್ ಹೋಗ್ಬಿಟ್ಟು ಬರ್ತೀವಿ. ಸಿಂಕಲ್ಲಿ ಪಾತ್ರೆ ಹಾಗೆ ಬಿದ್ದಿದೆ, ಅದನ್ನೆಲ್ಲ ತೊಳೆದಿಟ್ಬಿಡು. ಹಾಗೆ ಮೇಲೆ ಲೈಬ್ರರಿಲಿ ಬುಕ್ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ, ಅದನ್ನು ಸ್ವಲ್ಪ ನೀಟಾಗಿ ಜೋಡಿಸ್ಬಿಡು, ಓಕೆ? ಅಯ್ಯೋ ಚಂಚಲ, ಪಾಪ ಈ ಕೆಲ್ಸ ಎಲ್ಲ ಇವಳಿಗೆ ಯಾಕೆ ಹೇಳ್ತಾ ಇದೀಯಾ? ಇವಳು ನಮ್ಮ ಮನೆ ಗೆಸ್ಟು. ಪೂರ್ವಿ, ನೀನ್ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಮ್ಮ. ನಿಮ್ಮ ಅಕ್ಕ ಪದ್ಮಿನಿ ಇದ್ದಾಳಲ್ಲ, ಅವಳಿಗೆ ಹೋಗಿ ಹೇಳು, ಅವಳೇ ಎಲ್ಲ ಕೆಲಸ ಮಾಡ್ತಾಳೆ. ನಮಸ್ಕಾರ ಸರ್, ನಂದನ್. ಕೂತ್ಕೊಳ್ಳಿ. ಸರ್, ಏನು ವಿಷಯ? ನಿಮ್ಮ ಹೆಂಡತಿ ಹೆಸರು ಪದ್ಮಿನಿ ತಾನೆ? ಅದೇ ಮಂಡ್ಯ ಹತ್ರ ಅಸ್ಲೂರು ಇದೆಯಲ್ಲ, ಅಲ್ಲಿ ಭುಜಂಗನ್ ಅವ್ರ ಮಗಳು. ಇವ್ರು ಯಾಕೆ ಪದ್ಮಿನಿ ವಿಷಯ ಕೇಳ್ತಿದ್ದಾರೆ? ಏನು ಪ್ರಾಬ್ಲಮ್ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಹ್ಞೂ ಸರ್, ಪದ್ಮಿನಿನೇ ನನ್ನ ಹೆಂಡತಿ. ಯಾಕೆ ಸರ್, ಏನಾಗಿದೆ? ನಿಮ್ಮ ಮದುವೆ ಆಗಿ ಎಷ್ಟು ದಿನ ಆಯಿತು? 1 ವಾರದ ಮೇಲೆ ಆಯ್ತು ಸರ್. ಯಾಕೆ ಸರ್, ಏನು ವಿಷಯ? ನಿಮಗೆ ಈ ಶೋಭರಾಜನ್ ಅವ್ರು ಗೊತ್ತಾ? ಶೋಭರಾಜ್? ಇವರು ಹಾಯ್ ನಂದನ್, ನನ್ನ ಹೆಸರು ಶೋಭ್ ಅಂತ. ಭುಜಂಗ್ ಅವ್ರಿಗೆ ಕ್ಲೋಸ್ ರಿಲೇಟಿವ್ ಆ್ಯಂಡ್ ಪದ್ಮಿನಿಗೆ ತುಂಬ ಕ್ಲೋಸ್. ಇವ್ರು ನಮ್ಮ ಮದ್ವೆಗೆ ಬಂದಿದ್ರು, ಅವಾಗಲೇ ಇವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಯಾಕೆ ಸರ್, ಏನಾಯ್ತು? ನಿಮ್ಮ ಹೆಂಡತಿಗೆ ಇವನಿಗೂ ಏನು ಸಂಬಂಧ? ಸರ್, ಏನು ಮಾತಾಡ್ತಾ ಇದ್ದೀರಾ? ನೀವು ಇಷ್ಟೊಂದು ರಾಂಗ್ ಆಗ್ತಿದೆ ಅಂತಂದ್ರೆ ವಿಷಯ ಏನೋ ಇದೆ ಅಂತ ಅರ್ಥ. ಸರ್ ಪ್ಲೀಸ್. ಅವರು ನನ್ನ ವೈಫ್ಗೆ ನೆಂಟ್ರಷ್ಟೇ. ಸರ್, ಏನು ವಿಷಯ, ಏನಕ್ಕೆ ಇದೆಲ್ಲ ವಿಚಾರಿಸ್ತಾ ಇದ್ದೀರಾ? ಮೊದಲು ಹೇಳಿ. ಚಂಚಲ, ಸಾಕಾಯ್ತು, ಬಾ ಮನೆಗೆ ಹೋಗೋಣ. ಅತ್ತೆ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ನಾನು ಗ್ಲಾಮರ್ ಮೇಂಟೈನ್ ಮಾಡಬೇಕು. ನಾನು ಇನ್ನೊಂದು 2 ರೌಂಡು.
ಅಲ್ಲ ಮನೆಯಿಂದ ಹೊರಟು ಎಷ್ಟೊತ್ತಾಯ್ತು ಚಂಚಲ, ನನ್ನ ಕೈಲಾಗಲ್ಲಪ್ಪ. ಸಾಕು ಬಾ. ಅದೇ ನೀವು ಬೇಕಾದ್ರೆ ರೆಸ್ಟ್ ಮಾಡಿ, ನಾನು ಇನ್ನೊಂದು 2 ರೌಂಡ್ ವಾಕ್ ಮಾಡ್ಕೊಂಡು ಬರ್ತೀನಿ. ಯಾರು ಆಗ್ಲಿಂದ ಗುದ್ಕೊಂಡು ಹೋಗ್ತಿದಾರಲ್ಲ, ಅವ್ರು ಯಾರು ಅಂತ ಗೊತ್ತಾಗ್ಲಿ, ಅವ್ರ ಕೈ ಕಾಲ್ ಮುರಿತೀನಿ ಇವತ್ತು. ನಾನ್ ಸೆನ್ಸ್. ಚಂಚಲಕ್ಕ, ನಮ್ಮಕ್ಕ ಗಾಡಿ ಓಡ್ಸೋವಾಗ ಬ್ರೇಕ್ ಫೇಲ್ ಆಗಿ ಬೀಳೋ ಹಾಗೆ ಮಾಡ್ತೀರಾ? ನಮ್ಮಕ್ಕನ್ಗನೆ ಟಾರ್ಚರ್ ಕೊಡ್ತೀರಾ? ನೀವು ಕೊಟ್ಟ ಕಾಟಕ್ಕೆಲ್ಲ ಬಡ್ಡಿ ಸಮೇತ ತೀರಿಸ್ತಾ ಇದ್ದೀನಿ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡಿ, ನಿಮಗೈತೆ ಈಗ. ಶೋಭರಾಜ್ ಅವರು ಬೆಂಗಳೂರಿನವರು, ಈವೆಂಟ್ ಆರ್ಗನೈಸರು ಕೂಡ. 22ನೇ ತಾರೀಕು ಸಂಜೆ ಬೆಂಗಳೂರಿಂದ ಅಸ್ಲೂರು ಬರಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. 1 ವಾರ ಕೋಮಾದಲ್ಲಿದ್ದರು. ನಿನ್ನೆ ಅಷ್ಟೇ ಅವ್ರಿಗೆ ಪ್ರಜ್ಞೆ ಬಂದಿದೆ. ಓ ಸರಿ, ಬಟ್ ಇದಕ್ಕೂ ಪದ್ಮಿನಿಗೂ ಏನು ಸಂಬಂಧ ಸರ್? ಸಂಬಂಧ ಇದೆ ರೀ, ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಸಂಬಂಧ ಇಲ್ಲ ಅನ್ನೋದಾದ್ರೆ ಸುಮ್ಮನೆ ನಿಮ್ಮನ್ನು ಕರೆಸಿ ಕೂರ್ಸ್ಕೊಳ್ಳೋಕೆ ನಮ್ಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ? ಸರ್, ನೀವು ಗೌರವದಿಂದ ಮಾತಾಡೋದಾದ್ರೆ ನಾನು ಮಾತಾಡ್ತೀನಿ. ನಿಮಗೆ ಬೇಕಾದ ಹಾಗೆ ಮಾತಾಡೋದಾದ್ರೆ ನಂಗೆ ಇಲ್ಲಿ ಕೂತ್ಕೊಂಡಿರೋ ಅವಶ್ಯಕತೆ ಇಲ್ಲ. ನೋಡ್ರಿ, ಶೋಭರಾಜ್ಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಒಬ್ಬರೇ ಇದ್ರು. ಆದ್ರೆ ಅದೇ ದಿನ ಬೆಳಿಗ್ಗೆ ಅಸ್ಲೂರಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಜೊತೆಗೆ ಕಾರಲ್ಲಿ ಪದ್ಮಿನಿ ಇದ್ರು. ಸರ್, ಏನು ಹೇಳ್ತಿದ್ದೀರಾ ನೀವು? ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ ನಾನು ನಿಮ್ಮ ಹೆಂಡತಿ ಬಗ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತೇಳಿ. ಈಗಲಾದ್ರೂ ನಿಜ ಹೇಳಿ, ಶೋಭರಾಜ್ ಜೊತೆ ಪದ್ಮಿನಿ ಯಾಕೆ ಹೋದ್ರು ಅಂತ. ಅಲ್ಲ, ಈ ವಿಷಯ ನಿಮಗೆ ಗೊತ್ತಾ ಗೊತ್ತಿಲ್ವಾ?